ಇದೊಂದು ತುಂಬ ಯೂಸ್ಫುಲ್ಲು ಇನ್ಫಾರ್ಮೇಷನ್ ವೀಡಿಯೋನೇ ಅಂದ್ಕೊಳ್ಳಿ ಇದ್ರ ಬಗ್ಗೆ. ಯಾಕಂದರೆ ಇದು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿಲ್ಲ, ಅಕಸ್ಮಾತಾಗಿ ಮಾಡಲೇಬೇಕಾದ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಈ ವಾಷಿಂಗ್ ಮಿಷಿನಲ್ಲಿ ಸಣ್ಣ ಸಮಸ್ಯೆ ಅಂದ್ಕೊಂಡು ನಾವು ಕೈ ಹಾಕ್ತೋ ಇಲ್ಲಿ ನೋಡಿ ದೊಡ್ಡ ಸಮಸ್ಯೆಗಳಿದೆ. ಇಲ್ಲಿ ಬಂದ್ಬಿಟ್ಟು ಫಸ್ಟು ಬೋರ್ಡ್ ಕಚ್ಚಿಬಿಟ್ಟಿತ್ತು. ಬೋರ್ಡ್ ಕಚ್ಚಿದ್ರಿಂದ ಇವರು IFB ಕಂಪ್ನಿಯವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಫಸ್ಟು. ಇದೊಂದು 7 ಇಯರ್ಸ್ ಓಲ್ಡ್ ಮಾಡಲ್ಲ ಅಷ್ಟೇ, ಬಟ್ ತುಂಬ ಒಳ್ಳೆ ಕಂಡೀಷನ್ನೇ ಇತ್ತಂತೆ. ಇವರು ಒಂದು ವೀಕೆಂಡಲ್ಲಿ ಎಲ್ಲ ಔಟಿಂಗ್ ಹೋಗಿ ಬರೋಷ್ಟರಲ್ಲಿ ರ್ಯಾಟ್ ಬಂದ್ಬಿಟ್ಟು ಹೊರಗಡೆ ಸೇರಿಕೊಂಡು ತುಂಬಾ ಫಜೀತಿ ಮಾಡಾಕ್ಬಿಟ್ಟಿದೆ. ಇರೋ ಬರೋ ರಬ್ಬರ್ ಥಿಂಗ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದೆ. ಮತ್ತು ಬೋರ್ಡ್ ಮೈನು ಅದು ಇರೋ ಪಾಯಿಂಟಲ್ಲಿ ಕಟ್ಬಿಟ್ಟಿದೆ. ಮತ್ತು ಮೇಲ್ ನೋಡೋಕ್ಕೆ ಒಂದು ಸಸ್ಪೆನ್ಷನ್ ಕೂಡ ವೀಕ್ ಇತ್ತು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಫಸ್ಟು ಕಂಪ್ನಿಯವರು ಇದಕ್ಕೆ ಕೊಟೇಶನ್ ಕೊಟ್ಟು ನೋಡಿ ಅವರು ಮಿಷಿನ್ನೇ ತೂಕಕ್ಕೆ ಹಾಕ್ಬಿಡಿ, ಇದು ರೆಡಿನೇ ಮಾಡಿಸ್ಬೇಡಿ ಅಂತ ಹೇಳಿದ್ರು ಕಂಪ್ನಿಯವರಂತೆ. ಯಾಕಂದರೆ ಅಷ್ಟು ಡ್ಯಾಮೇಜ್ ಆಗಿತ್ತು ಎಲ್ಲ ಕಡೆನೂ. ಅವರು ಈ ಇನ್ವಾಲ್ವ್ಮೆಂಟಾಗಿ ಫುಲ್ಲಾಗಿ ನೋಡಿಲ್ಲ, ಬೇಸಿಕಾಗಿ ಮೇಲ್ ನೋಡ್ಬಿಟ್ಟೆ ಹಂಗೆ ಅಂದಿದ್ದಾರೆ. ನಾವು ಅವ್ರಿಗೆ ಒಂದು ಸೆಂಟಿಮೆಂಟ್ ಅಂತೆ ವಾಷಿಂಗ್ ಮಿಷಿನ್ ಇದು, ಅವ್ರು ಮದುವೆ ಟೈಮಲ್ಲಿ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಅವ್ರನ್ನವರೇ ರೆಡಿ ಮಾಡಿಕೊಡಿ, ಸ್ವಲ್ಪ ತುಂಬ ರೀಸನಬಲ್ ಇದರಲ್ಲಿ ಪ್ರೈಸಲ್ಲಿ ರೆಡಿ ಮಾಡಿಕೊಡಿ, ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿಕೊಡಿ ಅಂದರು. ಸೊ ಅದಕ್ಕೋಸ್ಕರ ನಾನು ಸ್ಪೆಷಲ್ಲಾಗಿ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೋಸ್ಕರನೇ. ಒಂದು ವೀಡಿಯೋ ಮಾಡಿಬಿಟ್ಟು ಅವ್ರಿಗೆ ತೋರಿಸೋಣ ಅಂದ್ಕೊಂಡು ಮಾಡ್ತಾ ತುಂಬ ಇನ್ಫಾರ್ಮೇಟ್ ಆಗಿತ್ತು. ಅದಕ್ಕೋಸ್ಕರ A to Z ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ರ್ಯಾಟು ಒಂಚೂರು ಕಚ್ಚಿದೆ ಅಂದ್ಕೊಂಡು ನಾವು ತೆಗಿತಾ ಹೋಗ್ತಾಯಿದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದು ನಿಮ್ಗೆ ಉದ್ದೇಶದಿಂದ ತೋರಿಸ್ತೀನಿ. ಮತ್ತು ಒಂದು ಕೇರ್ಫುಲ್ಲು, ಕಸ್ಟಮರ್ ಪ್ಲೇಸಲ್ಲಿ ನೀವು ಹೋಗಬೇಕಾದ್ರೆ ರ್ಯಾಟ್ ಏನಾರು ಹೋಗೋ ಜಾಗಗಳಿದ್ರೆ ಅದನ್ನು ಖಂಡಿತವಾಗ್ಲೂ ಕ್ಲೋಸ್ ಮಾಡೋಕ್ಕೆ ಹೇಳಿ. ಯಾಕಂದರೆ ತುಂಬ ಕಾಸ್ಟ್ಲಿ. ಇವಾಗ ನೋಡಿ 8 kg ಮಿಷಿನೆಲ್ಲ 38-42 ಇದೆ ಇವಾಗಿರೋ ಪ್ರೈಸ್ಗಳಲ್ಲಿ. ಈ ಟೈಪ್ ಮಿಷಿನ್ ತೊಗೋಬೇಕಂದ್ರೆ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಒಂದೊಂದು ಸ್ಪೇರ್ ಪಾರ್ಟ್ಸ್ಗಳು ಇವಾಗ GST ಸರ್ವಿಸ್ ಟ್ಯಾಕ್ಸ್ ಅಂದ್ಬಿಟ್ಟು ತುಂಬ ಕಾಸ್ಟ್ ಆಗ್ತಾಯಿದೆ. ಸೊ ಅದರಿಂದ ಆದಷ್ಟು ಕಡಿಮೆ ಅಲ್ಲಿ ರೆಡಿ ಮಾಡಬೇಕಂದ್ರೆ ನಾವು ಹೊಸ ಐಟಮ್ಗಳು ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ಮಿಷಿನ್ ಸ್ಪೆಷಲ್ಲಾಗಿ ನಾವು ವೈರಿಂಗ್ ಕಿಟ್ಟು ಕಚ್ಚಿಬಿಟ್ಟಿದೆ, ವೈರ್ಗಳೆಲ್ಲ ಕಚ್ಚಿಬಿಟ್ಟಿದೆ ನೋಡಿ, ಕಾಣಿಸ್ತಾ ಇರ್ಬೋದು ಇಲ್ಲಿ. ಮತ್ತು ಇಲ್ಲಿ ನೋಡಿ ಡಬಲ್ ಪಂಪ್ ಅಂತೀವಿ, ಇದು 3D ವಾಶು ಅಪ್ಲೈ ಆಗೋದು. ಇಲ್ಲಿ ಕೂತ್ಕೊಂಡು ನೀಟಾಗಿ ಆ ಪೈಪ್ ಕಚ್ಚೋದಲ್ಲದೆ ಈ ಪಂಪದು ಒಂದು ಪ್ಲಾಸ್ಟಿಕ್ ಬರುತ್ತೆ, ಎಷ್ಟು ಹಾರ್ಡಾಗಿರುತ್ತೆ ಅಂದರೆ ಅದೂ ಕೂಡ ಕಚ್ಚಿಬಿಟ್ಟಿದೆ. ನಮಗೆ ಆಶ್ಚರ್ಯ ಆಯಿತು, ಈ ಮಟ್ಟಿಗೆ ಇಲ್ಲಿ ಕಚ್ಚುತ್ತಾ ಅಂತ ನನಗೆ. ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡೋದು ಇದೇ ಉದ್ದೇಶ ಅಂದ್ಕೊಳ್ಳಿ. ಇನ್ನು ಹೊರಗಡೆ ಎಲ್ಲೆಲ್ಲಿ ಕಚ್ಚಿದೆ ಎಲ್ಲ ತೋರಿಸ್ತೀನಿ ನೋಡಿ. ಅಲ್ಲೂ ಕೂಡ ಎಲ್ಲ ಸೈಡಲ್ಲಿ ಸ್ಪಂಜ್ ಬರುತ್ತೆ ವೈಬ್ರೇಷನ್ ಪ್ರೊಟೆಕ್ಷನ್ಗೆ, ಸೊ ಅದನ್ನು ಕೂಡ ಕಚ್ಚಿಬಿಟ್ಟಿದೆ. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ಈ ಸ್ಪೇರ್ ಪಾರ್ಟ್ಸ್ಗಳು ನಾವು ಒಂದು ಗೋಡೌನಲ್ಲಿ ಹೋಗ್ಬಿಟ್ಟು ಅರೇಂಜ್ ಮಾಡ್ಕೊಂಬರ್ತೀವಿ ತುಂಬ ಕಡಿಮೆ ರೇಟ್ಗೆ. ಯಾಕಂದರೆ ಇದೊಂದು 5 ಇಯರ್ಸ್ 7 ಇಯರ್ಸ್ ಓಲ್ಡ್ ಆಗೋದ್ರಿಂದ ನಮಗೆ ಒಂದು ಸೆಕೆಂಡ್ಸ್ ಥರ ಇರೋ ಐಟಮ್ಗಳು ಸಿಗುತ್ತೆ. ಸೊ ಅದನ್ನು ಎಲ್ಲಿ ತೊಗೊಬಂದು ಹೆಂಗೆ ಚೆಕ್ ಮಾಡ್ತೀವಿ ಅದನ್ನು ತೋರಿಸ್ತೀವಿ. ವೈರಿಂಗ್ ಕಿಟ್ಟು ಕೂಡ ಕಟ್ ಮಾಡಿಬಿಟ್ಟಿದೆ. ಸೊ ಇದನ್ನು ಕೂಡ ಒಂದು ಪ್ಯಾಚ್ ವರ್ಕ್ ಮಾಡಿ ಇದನ್ನು ಆಲ್ಟ್ರೇಷನ್ ಮಾಡಾಕ್ತೀವಿ. ಕಂಪ್ನಿಲಾದ್ರೆ ನಿಮಗೆ ವೈರಿಂಗ್ ಕಿಟ್ ಹಾಕಬೇಕಾಗತ್ತೆ. ನೋಡಿ ಬೋರ್ಡ್ ಇದೆ, ಈ ವೈರ್ ಕಂಪ್ಲೀಟಾಗಿ ತಿಂದ್ಬಿಟ್ಟಿತ್ತು ಈ ವೈರು. ಅದನ್ನು ರೆಡಿ ಮಾಡಿಸಿದ ಮೇಲೆ ನಾವು ಮಿಷಿನ್ ರೆಡಿ ಮಾಡೋಕೆ ಹೋಗ್ತಿರೋದಿಲ್ಲ, ಎಲ್ಲ ಕಚ್ಚಿದೆ. ಬೋರ್ಡ್ ಕಂಡೀಷನ್ ಆಯಿತು, ಆಮೇಲೆ ನಾವು ಕಂಪ್ಲೀಟಾಗಿ ಮಿಷಿನ್ನ ಚೆಕ್ ಮಾಡಿ ರೆಡಿ ಮಾಡೋಂತ ಅಂದ್ಕೊಂಡು ನಾವು ಎಲ್ಲ ಬಿಚ್ಚಿರೋದು. ಯಾಕಂದರೆ ಬೋರ್ಡ್ ತುಂಬ ಕಾಸ್ಟ್ಲಿ ಇರುತ್ತೆ, ರೆಡಿ ಆಗದಿದ್ದರೆ ಅವ್ರಿಗೆ ಬೋರ್ಡೇ ನಿಮಗೊಂದು 5,000-7,000 ತನಕ ಇದ್ಬಿಡುತ್ತೆ. ಆಮೇಲೆ ಸಸ್ಪೆನ್ಷನ್ ರಾಡ್ ಕೂಡ ಕಂಪ್ಲೀಟಾಗಿ ವೀಕ್ ಆಗೋದ್ರಿಂದ ಅದು ಸೆಕೆಂಡ್ಸ್ ಹಾಕೋಕ್ಕಾಗಲ್ಲ, ಹೊಸದೇ ಹಾಕಬೇಕಾಗತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ಸಸ್ಪೆನ್ಷನ್ ರಾಡು. ಈ ರಬ್ಬರ್ ಅಂತೂ ಕಂಪ್ಲೀಟಾಗಿ ತಿನ್ಕೊಂಬಿಟ್ಟಿದೆ. ಬಾಟಮ್ ರಬ್ಬರ್ ಒಂದು ಬಿಟ್ಟಿದೆ. ಸೊ ಇದನ್ನು ನಾವು ಕ್ಲೀನ್ ಮಾಡಿಬಿಟ್ಟು ಜನರಲ್ಲಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಫಿಟ್ ಮಾಡ್ತೀವಿ. ಇದ್ರ ಒಂದು ಬಾಲ್ ಬರುತ್ತೆ, ಅದು ಯಾಕಂದರೆ ರಿವರ್ಸ್ ವಾಟ್ರ್ ಹೋಗಬಾರ್ದು, ಬಟ್ಟೆಗೆ ಸ್ಮೆಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದು ರಿವರ್ಸ್ ಫ್ಲೋಟ್ ಬಾಲ್ ಒಂದಿರುತ್ತೆ. ಸೊ ಈ ಟೆಕ್ನಾಲಜಿನೂ ನಿಮಗೆ ಮಿಷಿನ್ಗಳಲ್ಲಿ ಇರಲ್ಲ, ಇದು ಒಂಥರ ಅಪ್ಡೇಟ್ ವರ್ಷನ್ನೇ. ತುಂಬ ಒಳ್ಳೆ ಮಿಷಿನ್ ಇದು. ಮತ್ತು ಈ ಪಂಪು ನಾವು ವರ್ಕಿಂಗ್ ಕಂಡೀಷನ್ ಇದೆಯೋ ಕೂಡ ಚೆಕ್ ಮಾಡ್ತೀವಿ. ಯಾಕಂದರೆ ಅವ್ರು ಆಫ್ ಮಾಡಿ ಒಂದು ತಿಂಗಳ ಗಂಟೆ ಇಕ್ಬಿಟ್ಟಿದ್ದಾರೆ, ಇಲ್ಲಿ ಹಚ್ಬಿಟ್ಟಿದೆ ದುಡ್ಡಿಲ್ಲ ಅಂತ. ಸೊ ಫೈನಲಾಗಿ ರೆಡಿ ಮಾಡ್ತಾರೆ ನಾವು. ಇಲ್ಲಿ 2 ಮೋಟ್ರ್ ಬರುತ್ತೆ ಪಂಪಲ್ಲಿ. ಇದು ಬಂದ್ಬಿಟ್ಟು 3D ವಾಶ್ಗೆ ಹೋಗುತ್ತಲ್ಲ, 3D ವಾಶ್ ಅಂತ ಮೇಲಿರುತ್ತಲ್ಲ, ಇದೇ 3D ವಾಶು. ಈ ಕೆಳಗಡೆ ನೀರನ್ನ ಮೇಲ್ಗಡೆಯಿಂದ ಪ್ರೆಷರ್ ಹಾಕ್ಕೊಡುತ್ತೆ, ಅದೇ 3D ವಾಶು.
ಈ 3D ವಾಶ್ ಅನ್ನೋ ಮಿಷಿನ್ಗೆ ಒಂದು ಪಂಪು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನೀರನ್ನ ಫ್ಲೋ ಮಾಡೋದಕ್ಕೆ ಮೇಲ್ಗಡೆಯಿಂದ. ಈ ಪೈಪು ಮೇಲ್ಗಡೆ ಹೋಗುತ್ತೆ, ಈ ಬ್ಲ್ಯಾಕ್ ಪೈಪು. ಸೊ ಇದು 3D ವಾಶು. ಇಲ್ಲಿಂದ ನೀರು ಹೋಗ್ಬಿಟ್ಟು ಇಲ್ಲಿಂದ ನೀರು ಇನ್ಸೈಡ್ ಆಗುತ್ತೆ ರಬ್ಬರಿಂದ, ಇಲ್ಲಿಂದ ಆಚೆ ಹೋಗೋದು. ಸೊ ಇದು ಆಚೆ ಹೋಗೋ ನೀರು ಅಂದರೆ ಡ್ರೈನ್ ವಾಟರ್ ಹೋಗೋದು ಕಚ್ಬಿಡಿ. ಸೊ ಮೋಟ್ರ್ ರನ್ನಿಂಗ್ ಇದು ಚೆಕ್ ಮಾಡ್ಕೊತೀವಿ. ಇದು ಡೈರೆಕ್ಟ್ ವೋಲ್ಟೇಜ್ ಕೊಟ್ಟರೆ ರನ್ ಆಗುತ್ತೆ, AC ವೋಲ್ಟೇಜು. ಒಂದು ನಿಮಿಷ. ಮೋಟರ್ ವರ್ಕಿಂಗ್ ಇದೆ. ಇದೊಂದು ಬಚಾವ್ ಆಗ್ಬಿಟ್ಟಿದೆ ಇಲಿಯಿಂದ. ಇಲ್ಲಣ್ಣ, ಇಲ್ಲೂ ಕಚ್ಚಿದೆ ಇಲಿ. ಅಲ್ಲೂ ಕಚ್ಚಿದ್ಯಾ? ಅಯ್ಯೋ ಶಿವನೇ, ಏನಿದು? ಮೇಕೆ ಮುಟ್ಟದ ಸೊಪ್ಪಿಲ್ಲ, ಇಲಿ ಕಚ್ಚದ ರಬ್ಬರ್ ಇಲ್ಲ, ಹಂಗಾಗೋಯ್ತಲ್ರಿ ಇಲ್ಲಿ. ಅಯ್ಯೋ ಬಿಚ್ಚಪ್ಪ, ಅದು ನೋದಾಗಿ ನೋಡಿ. ಇಲಿ ಒಂದು ದಿವಸ 2 ದಿವಸ ಒಳಗಡೆ ಸ್ಟೇ ಮಾಡಿದ್ಕೆ ಯಾವ್ಯಾವ ಥರ ಕಚ್ ಮಾಡಿದೆ. ಈ ಕಡೆಯಿಂದ ರಬ್ಬರ್ ತುಂಬ ಚೆನ್ನಾಗಿದೆ ಥರ ಕಾಣಿಸ್ತಾ ಇದೆ ನಿಮಗೆ ವೀಕ್ಷಕರೇ. ಈ ಕಡೆ ಪೋಷಣೆ ಇಲ್ಲ, ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಬಿಟ್ಟಿದೆ ಇಲ್ಲಿ, ಹೇಳೋಕ್ಕೆ ಆಗಲ್ಲ ಆ ಥರ ಕಚ್ಚಿದೆ. ಡಿಸೈನ್ ಆಗಿ ಕಚ್ಚಾಕಿದೆಪ್ಪ, ಸಾಕಾಗೋಗಿದೆ. ಮತ್ತು ಒಂದೊಂದು ನಾರ್ಮಲ್ಗೆ ರಬ್ಬರ್ ಪ್ರೈಸ್ ಬಂದ್ಬಿಟ್ಟು 800, 600, 700, 1000 ಕೂಡ ಇರುತ್ತೆ. ಬನ್ನಿ ಸ್ಪೇರ್ ಪಾರ್ಟ್ಸ್ನ ಹುಡುಕೊಂಡು ತಗೊಬರೋಣ. ಸೊ ಇಲ್ಲಿ ಎಲ್ಲ ಥರ ವಾಷಿಂಗ್ ಮಿಷಿನ್ಗಳು, ಎಸ್ಪೆಷಲಿ IFB ವಾಷಿಂಗ್ ಮಿಷಿನು, ಸ್ಯಾಮ್ಸಂಗು, LG, ಬಾಷು ಅನ್ನೋದು ಒಂದು ಗೋಡನ್ ಇದೆ. ಸೊ ಇದರಲ್ಲಿ ಯಾವ್ದಾರ ಯೂಸ್ ಆಗೋದು ನಮಗೆ ನೋಡಿಬಿಟ್ಟು ತೊಗೊಂಡು ಅವ್ರಿಗೆ ಒಂದು ಸರ್ಟನ್ ಅಮೌಂಟ್ ಕೊಟ್ಟು ತೊಗೊಂಡೋಗಿ ರೆಡಿ ಮಾಡ್ಕೊಳ್ಳೋದು. ಇದೊಂಥರ ಹೇಳಬೇಕಂದ್ರೆ ವಾಷಿಂಗ್ ಮಿಷಿನ್ ಹಾಸ್ಪಿಟ್ಲ್ ಇದ್ದಂಗೆ. ಇಲ್ಲಿ ನಮಗೇನು ಲಿವರ್ ಬೇಕಾ, ಕಿಡ್ನಿ ಬೇಕಾ, ಬ್ರೈನ್ ಬೇಕಾ ಅನ್ನೋದು ವರ್ಕಿಂಗ್ ಕಂಡೀಷನ್ ಇದ್ದರೆ ತೊಗೊಂಡೋಗ್ಬೋದು. ತುಂಬ ಕಡಿಮೆ ಬಜೆಟಲ್ಲಿ ರೆಡಿ ಮಾಡಬೇಕಂದ್ರೆ ಈ ಥರ ನಾವು ಎಕ್ಸ್ಟ್ರಾ ವರ್ಕ್ನ ಟ್ರೈ ಮಾಡ್ತೀವಿ, ಇಲ್ಲಾಂದರೆ ಹೊಸ ಪೀಸೇ ತರಿಸ್ತೀವಿ. ಇಲ್ಲಾಂದರೆ ಏನು ಮಾಡ್ತಾರೆ, ಈ ಅಸೆಂಬ್ಲಿಗಳನ್ನೇ ಮಾಡಿಬಿಟ್ಟು ಸೆಕೆಂಡ್ ಮಿಷಿನಾಗಿ ಸೇಲ್ ಮಾಡೋದು. ಸೊ ಎಲ್ಲನೂ ಇವಾಗ ಡ್ರಮ್ ಹೋಗಿರುತ್ತೆ ಅಂದ್ಕೊಳ್ಳಿ, ಹಳೆ ಡ್ರಮ್ಗಳು ಅದು ಇದು ಹಾಕಿ ರೆಡಿ ಮಾಡಿ ಸೊ ಸೆಕೆಂಡ್ ಮಿಷಿನ್ಗಳನ್ನ ಸೇಲ್ ಮಾಡೋ ಡಿಪಾರ್ಟ್ಮೆಂಟ್ ಇದು. ಸೊ ಆಲ್ಮೋಸ್ಟ್ ಇನ್ ಕೇಸು ಮಾರ್ಕೆಟಲ್ಲೂ ಸಿಕ್ಕಿಲ್ಲ ಎಲ್ಲೂ ನಿಮಗೆ ಹೊಸದಂದರೆ ಈ ಸೆಕೆಂಡಲ್ಲಿ ಐಟಮ್ಗಳು ಸಿಗೋ ಚಾನ್ಸಸ್ಸು ಇರುತ್ತೆ. ಸೊ ಇಲ್ಲೆಲ್ಲ ಟ್ರೈ ಮಾಡಿ ತೊಗೊಳ್ಬೋದು. ನೋಡಿ ನಮಗೆ ಇವಾಗ ರಬ್ಬರು ಸಿಕ್ಕಿದೆ, 3 ಸ್ಪೇರ್ ಪಾರ್ಟ್ಸ್ ಹೋಗಿದ್ದು ಮೈನು. ಇದೊಂದು ತುಂಬ ಕಂಪ್ನಿಗಳಲ್ಲಿ ಕಾಸ್ಟ್ಲಿ ಐಟಮ್ ಇವೆಲ್ಲ. ಅದರಿಂದ ನಮ್ಮನ್ನೊಂದು ಡ್ರೈನ್ ಪೈಪು ಲೆಂತ್ ಬೇಕಾಗಿತ್ತು, ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀವಿ. ತುಂಬ ಲೋ ಬಜೆಟು, ನಿಮಗೆ ಒಂದು 100%ಲ್ಲಿ 30%ಅಲ್ಲೇ ರೆಡಿ ಆಗಿಬಿಡುತ್ತೆ. ಪಂಪು ನಮ್ಮ ಹತ್ರನೇ ಹೊಂದಿತ್ತು, ಸೊ ಅದನ್ನೇ ಯೂಸ್ ಮಾಡಿದ್ದೀವಿ. ಸಸ್ಪೆನ್ಷನ್ ರಾಡು ಹೊಸದಾಕಿದ್ದೀವಿ. ನೋಡೋರೆಲ್ಲ ಓಡ್ತಾ ಇದ್ದೀರಲ್ಲ ವೀಕ್ಷಕರೇ. ಸೊ ಇದರಿಂದ ನಾನು ಹೇಳೋದೇನೆಂದರೆ, ಆದಷ್ಟು ರ್ಯಾಟ್ ಇರೋ ಮನೆ, ರ್ಯಾಟ್ ಇದೆ ಅಂದರೆ ಸ್ವಲ್ಪ ಸೇಫ್ಟಿಯಾಗಿ ಕಸ್ಟಮರ್ಗೆ ಅಡ್ವೈಸ್ ಮಾಡಿ ಸ್ಟ್ಯಾಂಡ್ ಕೆಳಗಡೆ ಮೆಶ್ ಹಾಕೋದು, ಇಲ್ಲ ರ್ಯಾಟ್ ಬರ್ದಿರೋ ಜಾಗದಲ್ಲಿ ಇಕ್ಕೋದು. ಯಾಕಂದರೆ ತುಂಬ ಕಾಸ್ಟ್ಲಿ ಮಿಷಿನ್ಸು, ಸಣ್ಣ ಪುಟ್ಟ ಇಲಿ ಮರಿಗೆ ಗೊತ್ತಾಗಲ್ಲ ಯಾವುದಾದ್ರು ಎಷ್ಟು ದುಡ್ಡು ಅಂತ, ಕಚ್ಬಿಡುತ್ತೆ. ಸೊ ಅದರಿಂದ ಇವಾಗ ಒಂದು 100% ಕೆಲಸಗಳು ಬರ್ತಾ ಇರೋದ್ರಲ್ಲಿ ಒಂದು 30% ಇಲಿ ಜಿರಳೆಯಿಂದನೇ ಬರ್ತಾ ಇರುತ್ತೆ. ಎಷ್ಟೊಂದು ಜನ ಇದನ್ನು ಬದುಕ್ತಾ ಇರ್ತಾರೆ, ಆದ್ರೂ ಒಂದು ಸೆಕೆಂಡ್ ನಾವು
ಯೋಚನೆ ಮಾಡಬೇಕು. ಕಸ್ಟಮರ್ ಟೈಮಲ್ಲೂ ಎಲ್ಲರ ಕಡೆಯೂ ದುಡ್ಡಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ವಲ್ಲ. ಸೊ ಅದರಿಂದ ತುಂಬ ರೀಸನಬಲ್ ವರ್ಕು ಮಾಡಿ, ಫುಲ್ ಟೆಸ್ಟ್ ಮಾಡಿ, ಜನರಲ್ ಚೆಕಪ್ಪು ಸರ್ವಿಸ್ ಮಾಡಿ, ಡೆಲಿವರಿ ನೈಟ್ ಆದರೂ ಪರವಾಗಿಲ್ಲ ಅಂತ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.